ನಮಸ್ತೆ, ನನ್ನ ಹೆಸರು ಮಹೇಂದ್ರ ಅಂತ 24/7 ಕರ್ನಾಟಕ.com ಇಂದ ಮಾತಾಡ್ತಾ ಇರೋದು. ಬನ್ನಿ ಈಗ ಬಾಗೇಪಲ್ಲಿ ಪುರಸಭೆ ಸದಸ್ಯರಾದ ಉಷಾರಾಣಿ ಅವರಿದ್ದಾರೆ. ಅವ್ರ ಕುರಿತು 2 ನಿಮಿಷ ಮಾತಾಡೋಣ. ಮೇಡಮ್, ತಮ್ಮ ಹೆಸರು? ಸರ್, ತಮ್ಮ ಹೆಸರು? ಪ್ರಭಾಕರ. ಸರ್, ಈ ಸಲ ನಡೆದ ಚುನಾವಣೆಯಲ್ಲಿ ನೀವು ಒಟ್ಟು ಎಷ್ಟು ಮತ ಪಡೆದಿದ್ದೀರಿ ಸರ್? 187 ಮತಗಳು ಮಾಡ್ತಿದ್ದೀವಿ. ನೀವು ಎಷ್ಟು ಓಟಿನ ಅಂತರದಲ್ಲಿ ವಿನ್ ಆಗಿದ್ದೀರಾ ಸರ್? 32 ಅಂತರದಲ್ಲಿ. 32 ಅಂತ. ಸರ್, ನೀವು ಯಾವ ಪಕ್ಷದ ಚಿಹ್ನೆ ಗೆದ್ದಿದ್ದೀರಾ ಈ ಸಲ? ನಾವು KJP ಪಕ್ಷದಿಂದ ಚುನಾವಣೆ. ಸರ್, ನೀವು ಈ ಸಲ ಗೆದ್ದಿದ್ದೀರಲ್ವ? ನೀವು ಮೊದಲನೇ ಸಲ ಗೆದ್ದಿದ್ದೀರಾ? ಮೊದಲನೇ ಸಲ ನಿಂತು ನಿಮಗೆ ಹೇಗೆ ಅನ್ನಿಸ್ತು? ನಿಮ್ಮ ಈ ಸಲ ಗೆದ್ದಿದ್ರೆ ಹೇಗೆ ಅನ್ನಿಸ್ತು ಸರ್? ನಾವು ನಿಂತ್ಕೊಂಡಂಗೆ ಉದ್ದೇಶ ಏನಿರಲಿಲ್ಲ. ಇಲ್ಲೇ ಜನಗಳ ಒತ್ತಾಯದಿಂದ ನಾವು ನಿಂತು ಗೆದ್ದಿರೋದು. ಸರ್, ಈಗ ನಿಮ್ಮ ಮಿಸ್ಸಸ್ ಅವ್ರು ಗೆದ್ದಿದ್ದಾರೆ, ನೆಕ್ಸ್ಟ್ ಅವ್ರು ಮುಂದುವರಿಬೇಕು ಅಂತಿರ್ತಾರೆ ರಾಜಕೀಯದಲ್ಲಿ. ನಿಮ್ಮ ಸಪೋರ್ಟ್ ಹೇಗಿದೆ ಸರ್? ನಿಮ್ಮ ಮನೆಯವ್ರ ಸಪೋರ್ಟ್ ಆಗಲಿ ಅಥವಾ ಮನೆಯಿಂದ? ನಮ್ಮ ಮನೆ ಎಲ್ಲರೂ ಸಪೋರ್ಟ್ ಚೆನ್ನಾಗಿದೆ. ನಮಗೆಲ್ಲ ಎಲ್ಲ ಒಕ್ಕಟ್ಟಾಗಿದ್ದೀವಿ. ವಾರ್ಡ್ಗಳಲ್ಲಿ ಲೀಡರ್ಸ್ ಎಲ್ಲ ನಮಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಾವು ಗೆದ್ದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಲೀಡರ್ಸು. ಮಾಡ್ತೇವೆ ಸರ್. ನಿಮಗೆ ಈ ರಾಜಕೀಯದಲ್ಲಿ ಎಷ್ಟು ವರ್ಷದಿಂದ ಅನುಭವ ಇದೆ? ನಮ್ಮ ರಾಜಕೀಯ ಅಂದರೆ ಫಸ್ಟ್ ಟೈಮಲ್ಲಿ ನಿಂತಿದೆ. ಫಸ್ಟ್ ಟೈಮ್. ಓಕೆ ಸರ್, ಈಗ ನಿಮಗೆ ರಾಜಕೀಯಕ್ಕೆ ಬರೋಕ್ಕೆ ಯಾರು ಒಬ್ಬರು ಸ್ಫೂರ್ತಿ ಅಂತ ಇರಬೇಕು. ನಿಮಗೆ ಯಾರಿದ್ರು ಸರ್ ಸ್ಫೂರ್ತಿ ಅಂತ? ಸ್ಫೂರ್ತಿ ಅಂದರೆ ಮನೋಹರ ಅಂತಿದ್ರು ನಮ್ಮ ಲೀಡ್ರಲ್ಲಿ. KJP ಮುಖಂಡರು ಅವರೇ ನಮ್ಗೆ ಸೀಟ್ ಕೊಟ್ಟಿದ್ದು. ಅದ್ರ ಮುಖಾಂತರ ನಮ್ಮ ಲೀಡ್ರಲ್ಲಿ ಹೋಗಿ ಸೀಟ್ ಇಸ್ಕೊಂಡು ಬಂದು ನಾವು ಗೆದ್ದಕ್ಕೆ ಅವಕಾಶ ಕೊಟ್ಟಿದ್ದು ಅವರೇ. ಸರ್, ನಿಮಗೆ ನಿಮ್ಮ ಫ್ಯಾಮಿಲಿಗೆ ರಾಜಕೀಯದ ಹೊಸ ಅಥವಾ ನಿಮ್ಮ ಹಿಂದೆ ಯಾರು ನಿಮ್ಮ ಫ್ಯಾಮಿಲಿಗೆ ನಿಂತಿದ್ದೀರಾ ಸರ್? ಫಸ್ಟ್ ಟರ್ಮು ನಮ್ಮ ರಾಜಕೀಯದಲ್ಲಿ ಯಾರೂ ಇರಲಿಲ್ಲ. ಫಸ್ಟ್ ಟರ್ಮ್ ನಾವೇ ಇವರು ಗೆದ್ದಿರೋದಂದರೆ ಈ ಫಸ್ಟ್ ಟೈಮ್ ನೀವೇ ಗೆದ್ದಿರೋದು. ಸರ್, ಈಗ ಗೆದ್ದಿದ್ದೀರಾ, ಗೆದ್ದು ಸುಮಾರು ನಿಮ್ಮ ವಾರ್ಡ್ಗೆ ಯಾವ ರೀತಿ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿಸಿದ್ದೀರಾ ಸರ್ ಸದ್ಯಕ್ಕೆ? ಇವಾಗ ಫಾರ್ಮೇಷನ್ ಆಗಿಲ್ಲಲ್ಲ, ಇದು ಕೋರ್ಟ್ ಸ್ಟೇ ಆರ್ಡ್ನಲ್ಲಿದೆ. ಅದು BCMA ಅಂತ ನಮಗೆ ರಿಸರ್ವೇಷನ್ ಬಂದಿದೆ. ಅದ್ರ ಮುಖಾಂತರ ಇದು ಬಾಡಿ ಕುಟ್ಕೊಂಡ್ಮೇಲೆ ಏನಾದರೂ ಅವಕಾಶ ಕೊಟ್ಟರೆ ನಾವೆಲ್ಲ ವಾರ್ಡ್ಗಳಲ್ಲಿ ಸೌಲಭ್ಯ ಮಾಡ್ತೀವಿ. ನಾವು ಸದ್ಯಕ್ಕೆ ಒಂದು ಬೋರ್ ಹಾಕ್ಸಿದ್ದೀವಿ. ಬೋರು ಚರಂಡಿ ಎಸ್ಟಿಮೇಟ್ ಕೊಟ್ಟಿದ್ದೀವಿ. ಜನಗಳಿಗೆ ಸೌಕರ್ಯ ಆಶ್ರಯ ಲೋನು ಅದು ಇದು ಬರ್ತದೆ. ರಾಜೀವ್ ಗಾಂಧಿ ಯೋಜನೆ ಲೋನ್ ಬಂದೈತಲ್ಲ, 150 ಅದು ಕೊಡ್ತಾ ಇದ್ದೀವಿ. ಪ್ರತಿಯೊಂದನ್ನು ರೇಷನ್ ಕಾರ್ಡು, ID ಕಾರ್ಡ್ಸು ಎಲ್ಲ ಜನಗಳಿಗೆ ಅನುಕೂಲ ಮಾಡ್ತಾ ಇದ್ದೀವಿ. ಸರ್, ಈಗ ಇನ್ನೂ 4-5 ವರ್ಷದ ಅವಧಿ ಇದೆ ನಿಮಗೆ. 5 ವರ್ಷದ ಅವಧಿಯಲ್ಲಿ ನಿಮ್ಮ ಕ್ಷೇತ್ರನ ಯಾವ ರೀತಿ ಮಾದರಿಯಾಗಿ ಮಾಡಬೇಕು ಅಂದ್ಕೊಂಡಿದ್ರೆ ನಿಮ್ಮ ವಾರ್ಡ್ನ ಸರ್? ನಮ್ಮ ಉದ್ದೇಶ ಪ್ರಕಾರ ಜನಗಳಿಗೆ ಉಪಯೋಗ ಮಾಡಬೇಕು, ಯಾವುದೋ ಸೌಕರ್ಯ ಮಾಡಬೇಕು. ಅವ್ರು ಬಂದಿದ್ದ ಸೌಕರ್ಯ ಗೌರ್ಮೆಂಟಿಂದ ಏನು ಬರ್ತದೆ ಅದು ಸೌಲಭ್ಯ ಅವ್ರಿಗೆ ಕೊಡೋಣ ಅಂತ ನಮಗೆ ಅಭಿಪ್ರಾಯ ಐತೆ. ಸರ್, ಈಗ ನೀವು ನಿಮ್ಮ ವಾರ್ಡ್ನ ಜನತೆ ಇದ್ದಾರೆ, ಅವ್ರ ಜೊತೆ ಹೇಗೆ ಸಂಪರ್ಕದಲ್ಲಿದ್ದೀರಾ? ಈಗ ಅವ್ರ ಕಷ್ಟಗಳಿಗೆ ಹೇಗೆ ಸ್ಪಂದಿಸ್ತಾ ಇದ್ದೀರಾ ಸರ್? ಮನೆಗೆ ಹೋರಾಡ್ತೀವಿ ನಾವು, ಬೀದಿ ಹೋರಾಡ್ತೀವಿ. ಮನೆಗಳ ಹತ್ರ ಹೋಗಿ ನಿಮಗೆ ವ್ಯವಹಾರ ಏನು ನಡೀತಾ ಇದೆ, ಏನು ವ್ಯವಸ್ಥೆ ಮಾಡಬೇಕು, ನಿಮಗೆ ಏನು ತೊಂದರೆ ಇದೆ, ವಾರ್ಡ್ಗಳಿಗೆ ನೀರು ತೊಂದರೆ ಇದೆಯಾ, ಬೇರೆ ಯಾವುದಾದ್ರೂ ಆಗಲಿ ತೊಂದರೆ ಇದೆ, ಅವ್ರದ್ದು ಮಾಹಿತಿ ತಿಳಿದುಕೊಂಡು ಬಂದು ನಾವು ವ್ಯವಹಾರ ಮಾಡ್ತಾಯಿದ್ದೀವಿ. ಸರ್, ನಿಮ್ಗೆ ಇನ್ನೂ ರಾಜಕೀಯದಲ್ಲಿ ಮೇಲ್ ಬರಬೇಕು ಅನ್ನೋ ಆಸೆ ಇದೆ ಸರ್? ಆಸೆ ಇದೆ ಸರ್. ಹೌದು ಸರ್. ಈಗ ನಿಮ್ಮ ಅದಕ್ಕೆ ಮೇಲ್ ಬರಬೇಕು ಅಂದ್ಕೊಂಡಿದ್ರೆ ಅದಕ್ಕೋಗಿ ನಿಮ್ಮ ಜನಗಳ ಬೆಂಬಲ ಹೇಗಿದೆ ಸರ್? ನಿಮಗೆ ಜನಗಳ ಬೆಂಬಲ ಚೆನ್ನಾಗಿದೆ ಸರ್. ನಗ್ನಗ್ತಾ ಮಾತಾಡ್ತೀವಿ ಜನಗಳ ಹತ್ರ. ಅವ್ರ ಅಭಿಪ್ರಾಯ ಏನಿದೆ ತಿಳ್ಕೊತೀವಿ. ಮತ್ತು ನಾವು ಏನು ಬೇಕಂದ್ರೆ ಅವ್ರು ಸೌಲಭ್ಯ ಮಾಡೋದ್ರಿಂದ ಅಭಿಪ್ರಾಯ ನಮ್ಗೆ ತುಂಬ ಇದೆ. ಅವ್ರಿಗೂ ತುಂಬ ಪ್ರೀತಿಯಿಂದ ನೋಡ್ಕೊತಾರೆ. ನಾನು ಜನಗಳ ಕಷ್ಟಕ್ಕೆ ಸ್ಪಂದಿಸ್ತಿದ್ದೆ ಸರ್. ಈಗ ನಿಮ್ಮ ವಾರ್ಡ್ನ ಅನೇಕ ಸದಸ್ಯರಿದ್ದಾರೆ, ಇನ್ನೂ 22 ಜನ ಸದಸ್ಯರಿದ್ದಾರೆ. ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನೀವು? ಎಲ್ಲ ವಾರ್ಡ್ಗಳಲ್ಲೂ ಸೇರಿ, ಎಲ್ಲ ಮೆಂಬರ್ಗಳು ಸೇರಿ ಮುನ್ಸಿಪಲ್ ಕಮಿಟಿ ಆದಮೇಲೆ ಎಲ್ಲ ಒಂದು ಉದ್ದೇಶಪೂರ್ವಕವಾಗಿ ನಾವು ಒಟ್ಟುಗೂಡಿ ಎಲ್ಲ ವ್ಯವಹಾರ ಮಾಡೋಣ ಅಂತ ಒಂದು ಉದ್ದೇಶಪೂರ್ವಕವಾಗಿ ಹೇಳ್ತಾ ಇದ್ವಿ. ಎಲ್ಲ ಒಟ್ಟಾಗಿ ಸೇರಿ ಮಾತಾಡ್ಕೊಂಡು ಇಂಪ್ರೂವ್ಮೆಂಟ್ ಮಾದರಿ ಬಾಗೇಪಲ್ಲಿ ತಾಲೂಕು ಇಂಪ್ರೂವ್ಮೆಂಟ್ ಮಾಡೋಣ, ಟೌನ್ ಇಂಪ್ರೂವ್ಮೆಂಟ್ ಮಾಡೋಣ ಅಂದ್ಕೊಂಡಿದ್ವಿ. ಸರ್, ನಿಮ್ಮ ವಾರ್ಡಿನಲ್ಲಿ ಅತಿ ಹೆಚ್ಚು ಸಮಸ್ಯೆ ಅಂದರೆ ಯಾವುದ್ರದ್ದು ಇದೆ ಸರ್? ನೀರು ಪ್ರಾಬ್ಲಮ್ ಸರ್. ನೀರನ್ನು ಬಿಟ್ಟರೆ ಸರ್ ಇನ್ಯಾವುದು? ನೀರು ಮೋಸ್ಟ್ಲಿ ನೀರೇ. ಅದಕ್ಕೆ ಯಾವ ರೀತಿ ಈಗ ಸದ್ಯಕ್ಕೆ ಒಂದು ಬೋರ್ ಹಾಕ್ಸಿದ್ರ, ಮತ್ತೆ ಮುಂದೆ ಯಾವ ರೀತಿ ಅದಕ್ಕೆ? ನೆಕ್ಸ್ಟ್ ಒಂದು ಬೋರ್ ಹಾಕ್ಸಿದ್ದೀವಿ, ಅದರಲ್ಲಿ ನೀರು ಬಿದ್ದಿಲ್ಲ. 1000 ಅಡಿ ಆಗಿದ್ರು ನೀರಿಲ್ಲ. ನೆಕ್ಸ್ಟ್ ಬೇರೆ 5 ಲಕ್ಷ ಬಂದಿದೆ. ಆ 5 ಲಕ್ಷ ಮತ್ತೆ ಬೋರ್ ಎಸ್ಟಿಮೇಟ್ ಹಾಕ್ಸಿದ್ದೀವಿ. ಮತ್ತೆ 2.5 ಲಕ್ಷ ಬಂದಿದೆ, ಸೆರೆಂಡಿಗಳು ಎಸ್ಟಿಮೇಟ್ ಹಾಕ್ಸಿದ್ವಿ ಆವಾಗಲೇ. ಪ್ರತಿಯೊಂದನ್ನು ಮಾಡ್ತಾ ಇದ್ದೀವಿ. ಆ ಕೆಲಸಗಳ ಪ್ರಗತಿಯಲ್ಲಿ ಇದೆಯಾ ಸರ್? ನಡೀತಾ ಇದೆ. ಪ್ರಗತಿಯಲ್ಲಿ ಶಾಂಕ್ಷನ್ ಆಗಿರೋದು ಪ್ರಗತಿಯಲ್ಲಿ ನಡೆದಿದೆ. ಮತ್ತೆ ಇರೋದು ಇನ್ನು ಎಸ್ಟಿಮೇಟ್ ಪ್ರಕಾರ ಅಮೌಂಟ್ ಬಂದಿಲ್ಲ ನಮಗೆ. ಸರ್, ನಿಮ್ಮ ರಾಜಕೀಯಕ್ಕೆ ಬರೋಕ್ಕೆ ಮನೋಹರ ಕಾರಣ ಅಂತಂದರೆ ಅವ್ರಿಗೆ ಇದ್ರ ಮೂಲಕ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನಿಮ್ಮ ಮೀಡಿಯಾ? ಮನೋಹರ ಅಂದರೆ ಅವರು ನಮಗೆ ಸೀಟ್ ಕೊಡಿಸಿದ್ದು ಅವರೇ. ಅವ್ರ MLA ಸೀಟ್ ಇದ್ದಿದ್ದು ಅವರೇ. ಅವ್ರು ಕೊಟ್ಟ ತಕ್ಷಣ ನಮ್ಮದು ಮುನ್ಸಿಪಲ್ ಆಫೀಸ್ ಮೊದಲು ಎಲೆಕ್ಷನ್ ಆಯಿತು, MLA ಎಲೆಕ್ಷನ್ ನೆಕ್ಸ್ಟ್ ಆಯಿತು. ಅವ್ರ MLA ಎಲೆಕ್ಷನ್ ಬಂದಿಲ್ಲ. ನಮ್ಮ ಲೀಡ್ರ್ಗಳು ಯಾರಿಲ್ಲ. ಇಲ್ಲ KJP ಅಂದರೆ ಲೀಡ್ರ್ಗಳು ಯಾರಿಲ್ಲ.
ಅದು ನಮ್ಮ ಉದ್ದೇಶಪೂರ್ವಕವಾಗಿ ನೆಕ್ಸ್ಟು ನಮ್ಮ ಫರ್ದರ್ ಏನಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ನಮ್ಮ ಲೀಡ್ರ್ ಬಂದು ಯಾರು KJP ನಾನು ಮುಖಂಡರು ನಾವು ಬಂದು ಓಟ್ ಹಾಕಿ ಅಂತ ಯಾರು ಕೇಳಿಲ್ಲ. ನಮ್ಮ ಪಾಡು ನಾವು ಇದ್ದೀವಿ. ನೀವು ಆ ಪಕ್ಷದಡಿ ಗೆದ್ದಿದ್ರೆ ಈಗ ಸುಮ್ಮನೆ ಇದ್ದೀರಾ? ಯಾವುದೇ ರೀತಿ ಪಕ್ಷದಲ್ಲಿ ಇವಾಗ ಶತ್ರುವಾಗಲಿ ಅಂತ ಪಕ್ಷ ಲೀಡ್ರೇ ಇಲ್ದಿದ್ರೆ ನಾವು ಪಕ್ಷದಲ್ಲಿ ಅಭಿಪ್ರಾಯ ಹೋಗ್ತಾ ಇಲ್ಲ. ಅವ್ರು ಮಾತಾಡೋಕ್ಕೆ ಯಾರು ಲೀಡ್ರ್ ಅಂತ ಗೊತ್ತಾಗ್ತಾ ಇಲ್ಲ. ಯಾವುದೇ ಚಟುವಟಿಕೆಗಳಿಲ್ಲ. ಓಕೆ ಸರ್, ಈಗ ನಿಮ್ಮ ಆರ್ಸಿ ಗಳಿಸಿರೋ ಜನತೆಗೆ, ಇಲ್ಲಿಗೆ ನಿಮ್ಮ ಗೆದ್ದು ಒಂದು ಸ್ಥಾನ ಕೊಟ್ಟಿರೋ ಜನತೆಗೆ ಈ ಮೀಡಿಯಾ ಮೂಲಕ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನೀವು ಕೊನೆಯದಾಗಿ? ಜನರಿಗೆ ಉದ್ದೇಶಪೂರ್ವಕವಾಗಿ ನಾವು ಹೇಳೋದು ಒಂದೇ ಸರ್, ಸಹಾಯ ಮಾಡಬೇಕು ಜನರಿಗೆ, ಕೆಟ್ಟ ಹೆಸರು ತಗೊಂಡು ಬರಬಾರ್ದು ಅಂತ ನಾವು ಉದ್ದೇಶಪೂರ್ವಕವಾಗಿ ಹೇಳ್ತಾ ಇದ್ದೀವಿ. ನಿಮ್ಮ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು ಸರ್. ಧನ್ಯವಾದ.